ಹಾಯ್, ನಮಸ್ಕಾರ ಎಲ್ರಿಗೂ. ಶೈಲಜಾ ಭಟ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನಾನು ನಿಮ್ಮ ಶೈಲಾ ಉಪ್ರಳ್ಳಿ. ಬಾಳೆಹಣ್ಣಿನ ಶಾಮಿಗೆ ಮಾಡ್ತಾ ಇದ್ದೆ. ನಮ್ಮ ಮನೆಯಲ್ಲೇ ಕ್ಯಾವೆಂಡಿಸ್ ಬಾಳೆಹಣ್ಣು ಇದ್ದಿತ್ತಾ, ಅದ್ರದ್ದು ಮಾಡೋ ಹಂಗಾರೆ ಅಂಥೇಳಿ ಒಂದು 4 ಬಾಳೆಹಣ್ಣು ತಗೊಂಡೆ. ಕ್ಯಾವೆಂಡಿಸೇ ಆಯ್ಕಂತೇನಿಲ್ಲ, ಕರ್ಬಾಳೆ ಪುಟ್ಟ ಬಾಳೆಹಣ್ಣು ಯಾವುದಾದ್ರೂ ಆದ್ರೂ ಸೈ, ಒಟ್ಟು ಬಾಳೆಹಣ್ಣು ಸೈ. 1 ಸಿದ್ದೆ ಅಕ್ಕಿ ತಗೊಂಡಿದ್ದೆ ನಾನು. ಇದು 1 ಸಿದ್ದೆ ಇತ್ತು ಅಕ್ಕಿ. ಬೌಲಿಗೆ ಅಳತೆ ತೋರ್ಸೋಕ್ಕೆ ಅಂತ 1 ಬೌಲ ಅಕ್ಕಿ ಹಾಕಿದ್ದೆ. ಅದಕ್ಕೀಗ ಚೆಂದ ಮಾಡಿ ತೊಳಿಯುತ್ತಲ್ಲ, ನೀರು ಹಾಕಿ ಚೆಂದ ಮಾಡಿ ತೊಳೆದು 2-3 ಸತಿ ತೊಳ್ಕೊಂಡು ಅದನ್ನು ಕಡೆಗೆ ನೀರು ಹಾಕಿ ಒಂದು 2 ತಾಸು 3 ತಾಸು ಸಾಕಷ್ಟು ಒಂದು 3 ತಾಸು ನೆನೆಸಿ ಇಡಕ್ಕೆ ನೀರು ಹಾಕಿ ನೆನೆಸಿ ಇಟ್ಟಿದ್ದೆ. ಈಗ 3 ತಾಸು ಆಯ್ತು. ಈಗ ಇನ್ನೊಂದು ಸರಿ ತೊಳೆದಿಟ್ಕೊಂಡೆ. ಅಕ್ಕಿನ ಮಿಕ್ಸಿ ಜಾರಿಗೆ ಹಾಕಿ ಅದಕ್ಕೆ ಈಗ ಏಲಕ್ಕಿ ಹಾಕಿದೆ, ಒಳ್ಳೆ ಪರಿಮಳ ಕೊಡುತ್ತೆ. ಮತ್ತು ಸ್ವಲ್ಪ ಉಪ್ಪು, ಇದು ಸಾಣೆಕಟ್ಟು ಉಪ್ಪು, ಕೆಂಪಿತ್ತಿ ಅಂತ ಎಣಿಸ್ಕೋಬೇಡಿ. ಈಗ ಮಿಕ್ಸಿ ಮಾಡ್ತೆ ಇದನ್ನು. ಕಾಣಿ, ಇದು ನೈಸ ಇಲ್ಲ, ಸ್ವಲ್ಪ ಜರ್ಜರಿ ಆಯಿತು. ಬಾಳೆಹಣ್ಣು ಸೊಲ್ದು ಹಾಕ್ತೆ ಇದಕ್ಕೆ. 4 ಬಾಳೆಹಣ್ಣು ತಗೊಳಕ್ಕಂತೇನಿಲ್ಲ, ಒಂದು 5 ಹಾಕಿದ್ರು 10. ತೀರ ಜಾಸ್ತಿ ಅಂದರೆ ಸ್ವಲ್ಪ ಮೆದುವಾಗಿಬಿಡತ್ತೆ. ಹಾಗಾಗಿ ನಾನೀಗ 4 ತಗೊಂಡಿದ್ದೆ. 5ವರೆಗೂ ಹಾಕ್ಲಕ್ಕೆ ಒಂದ್ಸಿದ್ದೇವೆ, ತೊಂದರೆ ಇಲ್ಲ. ಪುಟ್ಟಬಾಳೆ ಆದರೆ ಸಣ್ಣ ಇರುತ್ತಲ್ಲ, ಒಂದು 2-3 ಜಾಸ್ತಿ ಹಾಕ್ಲಕ್ಕೆ. ಕರ್ಬಾಳೆ ಆದರೆ 4 ಅಥವಾ 5 ಹಾಕ್ಲಕ್ಕೆ. ಈಗ ಇದನ್ನು ನೈಸ್ ಮಾಡಿ ರುಬ್ಕೊಂಡು ಬತ್ತೆ. ಕಾಣಿ, ಇದೀಗ ಮಿಕ್ಸಿ ಆಯ್ತು. ಕಾಣಿ, ಒಳ್ಳೆ ಲಾಯ್ಕ್ ಹಿಟ್ಟಾಯಿತು. ಕಾಣಿ, ಎಷ್ಟು ಲಾಯ್ಕ್ ಒಳ್ಳೆ ನೈಸ್ ಬೆಣ್ಣೆ ಕಣಂಗಾಯಿತು. ಇದನ್ನೀಗ ಒಂದು ಬೋಗಣಿಗೆ ಹಾಕ್ತಾಯಿದ್ದೆ. ಜಾರಿಗೆ ಮತ್ತು ನೀರು ಹಾಕಿ ತೊಳೆದು ಹಾಕೋದು ಬೇಡ, ಹಿಟ್ಟು ನೀರಾಗಿಬಿಡತ್ತೆ. ಅಕ್ಕಿ ತಗೊಂಡಿದ್ನಲ್ಲ, ಅದೇ ಬೌಲಲ್ಲಿ 3/4 ಬೌಲ್ ಬೆಲ್ಲ ತಗೊಂಡಿದ್ದೆ. ಸಿಹಿ ಜಾಸ್ತಿ ಬೇಕಪ್ಪ ಅವ್ರು ಬೇಕಾದ್ರೆ 1 ಬೌಲ್ ತುಂಬ ತಗೊಳ್ಳಕ್ಕೆ. ಬೆಲ್ಲ ಹಾಕಿ ಆಯ್ತಲ್ಲ, ಈಗ ಲಾಯ್ಕ್ ಮಾಡಿ ಹಿಟ್ಟನ್ನು ಕಲಿಸ್ಕೊತಾ ಇದ್ದೆ. ನಾವು ಅರೋಕೆ ಹಾಕಿತ್ತಲ್ಲ ಏಲಕ್ಕಿ ಉಪ್ಪೆಲ್ಲ, ಹಾಗಾಗಿ ಏಲಕ್ಕಿ ಹಿಟ್ಟು ಮಾಡಿ ಇಟ್ಕೊಂಡವ್ರು ಈಗ ಹಾಕ್ಲಿಕ್ಕೆ ಬೇಕಾದ್ರೆ ಅದನ್ನು ಕಣಿ ಈ ಹದಕ್ಕೆ ಬತ್ತೀಗ. ಅದೀಗ ಎಷ್ಟು ಲಾಯ್ಕ್ ಆಯ್ತು ಕಣಿ, ಹಿಟ್ಟೆ ಚಂದ ಕಲರ್ ಬಂದಿತ್ತು. ಗ್ಯಾಸ್ ಹಚ್ಚಿ ಇಡ್ಲಿ ಅಟ್ಟ ಇಡ್ತಾಯಿದ್ದೆ. ಅಟ್ಟದೊಳಗೆ ನೀರು ಬಿಸಿ ಆಯಿತು. ಈಗ ಈ ಹಿಟ್ಟನ್ನು ಪ್ಲೇಟಿಗೆ, ನಾವು ಇಡ್ಲಿ ಮಾಡುತ್ತಲ್ಲ ಅದೇ ಥರ ಎಲ್ಲ ಪ್ಲೇಟಿಗೂ ಹಾಕಿ ಇಡ್ಲಿ ಅಟ್ಟದೊಳಗೆ ಇಟ್ಟರೆ ಆಯಿತು. 1 ಸಿದ್ದೆ ಅಕ್ಕಿಗೆ 12 ಇಡ್ಲಿ ಆಯಿತು. ಈಗ 1 ಪ್ಲೇಟ್ ಇಟ್ಟೆ, ಈಗ ಇನ್ನೊಂದು ಪ್ಲೇಟ್ ಆಯ್ತು ಕಣಿ, 12 ಇಡ್ಲಿ ಆಯಿತು. ಈಗ ಮುಚ್ಚುತ್ತೆ. ಇಡ್ಲಿ ಮೊಟ್ಟೆ ಇರುತ್ತಲ್ಲ, ಅದರಲ್ಲಿ ಈ ಖಾರ ಶೇವ್ ಮಾಡುವಂಗಿಂದಿರುತ್ತಲ್ಲ, ಆ ಬಿಲ್ಲೆ ತಗೊಂಡು ಅದನ್ನು ಹಾಕಿ ಜೋಡಿಸ್ಕತ್ತೆ. ಹ್ಯಾಂಗಿನ ಚಕ್ಲಿ ಮೊಟ್ಟೆ ತಗೊಂಡ್ರು ಅದರಲ್ಲಿ ಆ ಥರ ಖಾರ ಶೇವ್ ಮಾಡುವಂಗಿಂದ ಬಂದಿರುತ್ತೆ. 20ರಿಂದ 25 ನಿಮಿಷದಲ್ಲಿ ಈ ಇಡ್ಲಿ ಬೇಯುತ್ತೆ. ಕಾಣಿ, ಎಷ್ಟು ಚಂದ ಕಲರ್, ಎಷ್ಟು ಲಾಯ್ಕ್ ಬೆಂದಿತ್ತು ಕಾಣಿ. ಅದು ಕಂಡ್ರೆ ಗೊತ್ತಾಯ್ತು ಎಷ್ಟು ಲಾಯ್ಕ್ ಆಯ್ತು ಅಂತ. ಕಾಣಿ, 12 ಇಡ್ಲಿ ಆಯಿತು. ಎಲ್ಲ ಇಡ್ಲಿನೂ ಎಬ್ಸಿ ಇಟ್ಕತ್ತೆ. ಮೊದಲು ಎಬ್ಸೋದು ಇಡ್ಲಿನ ಚಕ್ಲಿ ಮೊಟ್ಟೆಗೆ ಹಾಕಿ ಒಂದು ಸತಿ 3 ಅಥವಾ 4 ಇಡ್ಲಿ ಹಾಕಿ ಒತ್ತು ಕತ್ತು. ಈಗ ನಾನು 3 ಹಾಕಿದ್ದೆ. ಮುಚ್ಚುಳ ಸರಿ ಹಾಯ್ತಾಯಿತ್ತು, ಅಲ್ದಿರು ಒತ್ತುವಷ್ಟೊತ್ತಿಗೆ ಮುಚ್ಚುಳ ಹೊರಗೆ ಬಂದುಬಿಡತ್ತೆ. ಬಿಸಿ ಇಪ್ಪತ್ತಿಗೆ ಒತ್ತುಕ್ಕೆ ಎಷ್ಟು ಲಾಯ್ಕ್ ಹತ್ತು, ಎಷ್ಟು ಲಾಯ್ಕ್ ಬಂತು ಕಣಿ ಶಾಮಿಗೆ. ಆ 12 ಇಡ್ಲಿಗೆ ಇಷ್ಟು ಶಾಮಿಗೆ ಆಯಿತು. ನೀವು ಮನೇಲಿ ಮಾಡ್ಕೊಳ್ಳಿ, ತುಪ್ಪ ಹಾಕ್ಕೊಂಡು ತಿನ್ನಿ, ಒಳ್ಳೆ ಹತ್ತು. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.